ನಾವು ಎಲ್ಲರೂ ಅವಾಗಿದ್ದರೂ ಒಂದು ಫ್ಯಾಮಿಲಿ ಇದ್ದಂಗೆ. ಸೊ ಕಿಟ್ಟಿ ಸರ್ ಅಂದರೆ ನಮಗೆ ಒಂದು ಬುದ್ಧಿ ಬಂದಾಗಿಂದ ಡಂಬಲ್ ಹಿಡಿದಾಗಿಂದ ಅವರೇ ನಮ್ಗೆ ಟ್ರೈನ್ ಮಾಡಿದ್ರು. ಸೊ ಅವ್ರು ಎಷ್ಟು ಅಭಿವೃದ್ಧಿ ಆಗ್ತಾರೆ, ಎಷ್ಟು ಬೆಳೀತಾ ಇರ್ತಾರೆ. ಈಗ ಅವ್ರದ್ದೇ ಒಂದು ಬ್ರ್ಯಾಂಡ್ ಆಗಿದೆ ಮಸಲ್ ಪ್ಲಾನೆಟ್ ಅನ್ನೋದು. ಎಂಟೈರ್ ಕರ್ನಾಟಕದಲ್ಲಿ ಎಲ್ಲ ಕಡೆ ಒಂದು ಫ್ರಾಂಚೈಸ್ ಶುರುವಾಗಿದೆ. ಸೊ ಇದೇ ರೀತಿ ಇನ್ನು ಕರ್ನಾಟಕದಾದ್ಯಂತ ಆಗಲಿ, ಅವ್ರ ನಾಲೆಡ್ಜ್, ಅವ್ರ ವಿದ್ಯೆ ಏನಿದೆ ಎಲ್ಲರಿಗೂ ಯೂಸ್ ಆಗಲಿ. ನಮ್ಮ ಫಿಟ್ನೆಸ್ಸಲ್ಲಿ ಅವ್ರ ಮೇಜರ್ ಇದಿದೆ. ಸೊ ಇದನ್ನು ಅದೇ ಪ್ರೇಮ ಹೋಗ್ತಾರೆ. ನಾವೆಲ್ಲರೂ ಆಲ್ಮೋಸ್ಟ್ ಅವರಿಂದನೇ ಸ್ಮಾರ್ಟಾಗಿ ಆಗೋದು ಅಂತ ಹೇಳ್ಬೋದು. ಸೊ ಒಳ್ಳೆಯದಾಗಲಿ. ಏನು ಹೇಳಿ, ತುಂಬ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದೇ ಅವ್ರ ಜೊತೆ ಅಂತ ಹೇಳ್ಬೋದು. ಅಂದರೆ ಸತ್ಯವಾದ ಮಾತೇನೆಂದರೆ, ಎರಡು ವಿಷಯ ಅವ್ರಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ. ಸರ್, ನನ್ನ ಫ್ಯಾಮಿಲಿ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ, ಜಾಸ್ತಿ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ಬೆಳಗಿನ ಜಾವ ಶುರುವಾದರೆ ವರ್ಕೌಟ್ 2-3 ಅವರ್ಸ್ ಇರುತ್ತೆ, ಈವ್ನಿಂಗ್ 2 ಅವರ್ಸ್. ಸೊ ಆಲ್ಮೋಸ್ಟ್ ಒಂದು ದಿನದಲ್ಲಿ 5 ಅವರ್ಸ್ ಜೊತೆಲಿ ಇರ್ತೀವಿ. ಸೊ ರಿಲೇಷನ್ಶಿಪ್ ಬಗ್ಗೆ ಇನ್ನೇನು ಹೇಳುತ್ತೆ, ಎಷ್ಟೋ ವರ್ಷದಿಂದಿದೆ, ಪರಸ್ಪರ ಗೌರವ ಇದೆ. ನಮಗೋಸ್ಕರ ಅಷ್ಟು ಶ್ರಮ ಪಡ್ತಾರೆ, ಪ್ರೀತಿ ಅಷ್ಟೇ. ಅದನ್ನ ಮೆಚ್ಚಲೇಬೇಕು ಅವ್ರ ಬಗ್ಗೆ. ಯಾಕಂದ್ರೆ ಒಂದೇ ಒಂದಿನ ಅವ್ರು ಇವತ್ತವರೆಗೂ ಲೇಟಾಗಿ ಬಂದಿಲ್ಲ. ನಾವು ಒಂದು 5 ನಿಮಿಷ ಲೇಟ್ ಆಗ್ತೀವಿ ಹೊರತು ಒಂದಿನ ಅವ್ರು ಲೇಟಾಗಿ ಬರೋಲ್ಲ. ಯಾವತ್ತೇ ಇದ್ರೆ ಆ ಕ್ಲಾಸ್ ಇರಲಿ, ಒಂದು ಸಣ್ಣದಾಗೇನೋ ನಮ್ಮೊಂದು ಡಯಟ್ ಇದು ಮಾಡೋದಾಗಲಿ, ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು, ಅವ್ರ ಫ್ಯಾಮಿಲಿಗೆ ಅಷ್ಟೇ ಥ್ಯಾಂಕ್ಸ್ ಹೇಳಬೇಕು. ಅಪ್ಪ ಅವ್ರ ಮನೇಲಿ ನಮ್ಗೆ ಎಷ್ಟೋ ಸಲ ಅಡುಗೆ ಮಾಡಿ ನಮ್ಮೆಲ್ಲರಿಗೂ ಊಟ ಎಲ್ಲ ಕಳಿಸ್ತಾರೆ ಅವರು. ಸೊ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಾನು ಅವ್ರಿಗೆ ರೇಗಿಸ್ತಾ ಇರ್ತೀನಿ ಯಾವಾಗಲೂ ಅವ್ರಿಗೆ. ಸರ್, ನಾನು ಚೆನ್ನಾಗಿದ್ದೀನಿ ಅಂದ್ರು ಜನ ನಿಮ್ಮಿಂದನೇ, ಚೆನ್ನಾಗಿಲ್ಲ ಅಂದ್ರು ನಿಮ್ಮಿಂದನೇ, ನೋಡ್ಕೊಳ್ಳಿ ಅಂತ. ಸೊ ಯಾವಾಗಾದ್ರೂ ಸ್ವಲ್ಪ ನಾವು ಬ್ಯುಸಿಯಾಗಿ ವರ್ಕೌಟ್ ಮಾಡ್ತಿಲ್ಲ ಅಂದರೆ, ಸರ್ ನಂದೆಲ್ಲ ಪ್ರಾಬ್ಲಮ್ ನಿಮ್ಮದು ಅಂತೀನಿ. ನಾನು ಎಷ್ಟೇ ಬ್ಯುಸಿ ಇದ್ರು ನೀವು ಫಾಲೋ ಮಾಡಿದ್ರೆ ಭಯಂಕರ ಸ್ಟ್ರಿಕ್ಟು. ನಾವು ಯಾವಾಗಲೂ ಬೈತಾ ಇರ್ತೀವಿ ನಾವು. ಅಂದರೆ ಅವ್ರೇನು ಫುಡ್ ಹಾಳಾಗೋಗ್ಲಿ, ಅವ್ರಿಗೇನು ಬೇರೆ ಅಭ್ಯಾಸಗಳು ಇಲ್ಲ ಲೈಫಲ್ಲಿ. ನಾವು ಒಂದ್ಸಿನ ಇಲ್ಲಿ ಯಾರಿಗೂ ಏನು ಬಿಡೋದು ಇಲ್ಲ ಆ ಥರ ಅವರು. ಸೇಮ್ ಯಾವಾಗಲೂ ಅಷ್ಟೇ. ಲಾಂಗ್ ಟರ್ಮ್ ನಾವು ಯಾವಾಗಲೂ ಲಾಂಗ್ ಟರ್ಮ್ ಯೋಚಿಸ್ತೀವಿ. ಸೊ ಲಾಂಗ್ ಟರ್ಮ್ ನೀವು ಪ್ಲಾನ್ ಇಟ್ಟಾಗ ಯಾವುದು ನಿಮಗೆ ಡ್ರಾಸ್ಟಿಕ್ ಆಗಲ್ಲ. ಹೆಲ್ದಿಯಾಗಿ ಆರಾಮಾಗಿ ಊಟ ಮಾಡಿಕೊಂಡು ಸ್ಲೋ ಆಗಿ ಮಾಡ್ಕೊಂಡು ಹೋಗ್ಬೋದು. ಸೊ ಸೇಮ್ ಸರ್, ಶೂಟಿಂಗ್ ಇದ್ರೂ ನಾವು ಬೆಳಗ್ಗೆ ಬೇಗ ಇಡ್ತೀವಿ, ಬೇಗ ಎದ್ದು ವರ್ಕೌಟ್ ಮಾಡಲೇಬೇಕಾಗುತ್ತೆ. ಶೂಟಿಂಗ್ ಇದ್ದಾಗಲೂ ಶೂಟಿಂಗ್ ಇದೆ ಅಂತ ನಾವು ರಿಲ್ಯಾಕ್ಸ್ ಆಗೋಕ್ಕಾಗಲ್ಲ, ಸ್ಕ್ರೀನ್ ಮೇಲೆ ಕಾಣಿಸ್ಬೇಕಲ್ವ ನೀಟಾಗಿ. ಸೊ ವರ್ಕೌಟ್ ಮಾಡ್ತಾನೆ ಇರಬೇಕು. ಬರ್ಬೋದೇನೋ ನೋಡಬೇಕು. ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲ ನಮ್ಮ ಹುಡುಗರೆಲ್ಲ, ತುಂಬ ಅಡ್ವಾನ್ಸ್ಡ್ ಆಗಿದೆ ಇದು ಅಂತ. ಸೊ ಯಾವಾಗಲಾದ್ರೂ ಮಧ್ಯದಲ್ಲಿ 1-2 ದಿನ ಬಂದು ಮಾಡೋಣ ಅಂತ ಅನ್ಕೋತಾ ಇದ್ವಿ. ರಿಕವರಿ ಎಲ್ಲ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳ್ತಾರೆ. ಹೌದು, ಇಲ್ಲ ಈಗಲೂ ನಮ್ಮ ಮನೆ ಇಲ್ಲೊಂದು ಮನೆ ಇದೆಯಲ್ಲ. ಸೊ ಇಲ್ಲಿ ಮನೆ ಇದೆ, ತಂಗಿ ಇಲ್ಲೇ ಹತ್ರದಲ್ಲಿದ್ದಾರೆ. ಆ್ಯಂಡ್ ಈ ಏರಿಯಾ ಎಲ್ಲ ನನಗೆ ತುಂಬ, ಎಷ್ಟೋ ವರ್ಷ ಆಗಿತ್ತು ಬಂದು, ಬಟ್ ಈ ಏರಿಯಾ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಸೊ ಇಲ್ಲೊಂದು ಜಿಮ್ ಆದಂಗೆ ಆಯಿತು. ಏನಿಲ್ಲ, ಅವ್ರನ್ನೇ ಎತ್ತಕೊಂಡು ಹೋಗೋ ಜೊತೆಲಿ ಅಷ್ಟೇ. ಸೊ ಅವ್ರ ಫ್ಯಾಮಿಲಿಲೂ ಅವರು ನಮ್ಮ ಜೊತೆನೇ, ನಾವೆಷ್ಟು ದಿನ ದೂರ ಇರ್ತೀವೋ ಅವ್ರ ಮೇಲೂ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ. ಶೂಟಿಂಗ್ ಇದ್ದಾಗ ಶೂಟಿಂಗ್ ಶೆಡ್ಯೂಲ್ ಅದರಲ್ಲಿ ಸ್ವಲ್ಪ ಬಿಸಿ ಇರ್ತಾರೆ, ವರ್ಕೌಟ್ ಆಗ್ತಾರೆ. ಸೊ ಶೂಟಿಂಗ್ ಬೇರೆ ಪ್ಲಾನಿಂಗ್ ಎಲ್ಲ ಇರ್ತಾರೆ, ಯಾವ ತರ ಬ್ಯಾಲೆನ್ಸ್ ಆಗ್ತಾ ಇದೆ? ಮಿಸ್ ಮಾಡ್ಕೊತಾರೆ ಕ್ಯಾಮ್ರಾ ಎಲ್ಲ. ಅಂದ್ರೆ ಇವಾಗ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಶೂಟಿಂಗ್ ಎಲ್ಲ ಎಷ್ಟು ಬಿಸಿ ಇದೀನೋ ಅದಕ್ಕಿಂತ ಜಾಸ್ತಿ ಬಿಸಿ ಇದ್ದೀನಿ. ಕೆಲಸ ಇದು ಬೇರೆ ತರ ನಡೀತಾ ಇದೆ. ಸೊ ಅದರಿಂದ ನನಗೇನು ಫ್ರೀಯಾಗಿ ಕೂತಿದ್ದೀನಿ ಅನ್ನೋದಂತೂ ಇಲ್ಲ. ಕೆಲಸ ಮಾಡಿ ಫ್ರೀ ಇದ್ರೆ ಮನೇಲಿ ಇರ್ತೀವಿ ಅಷ್ಟೇ, ಅಂದ್ರೆ ಫ್ಯಾಮಿಲಿ ಜೊತೆ ಇರ್ತೀವಿ. ಅದಕ್ಕೆ ಬೇಗ ಬಿಟ್ಬಿಟ್ರೆ ನಾವು ಹೋಗಿ ಮನೇಲಿ ಸೆಲೆಬ್ರೇಷನ್ ಮಾಡ್ಕೋಬಹುದು. ಎಲೆಕ್ಷನ್ ಕ್ಯಾಂಪೇನ್ ಟೈಮಲ್ಲಿ ಅವ್ರು ಬೇಡ ಅಂದಿಲ್ಲ, ಈಗಲೂ ಅದೇ ತರ ಸ್ಟ್ರಿಕ್ಟ್ ಆಗಿರುತ್ತೆ. ಒಂದು ಚೀಟ್ ಗೀಟ್ ಆ ಥರದಲ್ಲಿ ನಡೆಯುತ್ತೆ. ನಾನು ಯಾವುದೇ ವಿಷಯದಲ್ಲೂ ಚೀಟ್ ಮಾಡಲ್ಲ, ಮಾಡ್ತೀವಿ ಅಂದ್ರೆ ಹೇಳ್ಬಿಟ್ಟು ಮಾಡ್ತೀವಿ. ಈಗ ಅದ್ರ ಬಗ್ಗೆ ಅಫ್ಕೋರ್ಸ್ ಆ ಪಾತ್ರಕ್ಕೆ ಏನ್ ತಕ್ಕಂಗಿರುತ್ತೆ ಅದ್ರ ತರ ಮಾಡ್ತಾ ಇರ್ತೀವಿ. ಅದ್ರದ್ದು ಏನ್ ಹೇಳೋದಿಲ್ಲ. ಸ್ನೇಹಿತರಿಗೋಸ್ಕರ ಬಂದು ಜಿಮ್ ಇನಾಗ್ರೇಟ್ ಮಾಡ್ಕೊಂಡಿದ್ದೀನಿ. ಲೈಫ್ ಪಾರ್ಟ್ನರ್ ಎಲ್ಲ
ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಮಧ್ಯಾಹ್ನ ಎಲ್ಲ ನಾನು ಮಕ್ಕಳ ಜೊತೆ ಸ್ಕೂಲ್ ಹತ್ರ ಹೋಗಿ ಕರ್ಕೊಂಡ್ಬಂದು ಊಟ ಮಾಡಿ ಅದೊಂಥರ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಆಯಿತು. ಈಗ ನಾವು ಹೋಗ್ಬೇಕು, ಗೊತ್ತಿಲ್ಲದೆ ಹಾಕೊಂಡ್ಬಿಟ್ಟಿದ್ದಾರೆ ಇವರು ವ್ಯಾಲೆಂಟೈನ್ಸ್ ಡೇ ಅಂತ. ನಾನು ಗೊತ್ತಿಲ್ಲದೆ ಓಕೆ ಸರ್ ಅಂತ ಹೇಳ್ಬಿಟ್ಟೆ. ಆಮೇಲೆ ಗೊತ್ತಾಯ್ತು 14th Feb 14th ಇದು ಅಂತ. ಸೊ ಎನಿವೇಸ್ ಕೇಳಿ, ಎಲ್ಲರೂ ಅದೇ ಇದ್ದೀವಿ. ಆದಷ್ಟು ಬೇಗ ಶುರು ಆಗುತ್ತೆ. ಅದು ಕೆಲಸಗಳು ಸ್ಟಾರ್ಟ್ ಆಗಿದೆ, ಬೇರೆ ಥರ ಪ್ರೀ ಪ್ರೊಡಕ್ಷನ್ ಇರುತ್ತೆ. ನಾನು ನಿಮ್ಮ ಜೊತೆನೇ ನೋಡ್ತಾ ಇರ್ತೀನಪ್ಪ. ನೀವೇ ಏನೇನೋ ವಾರಕ್ಕೊಂದು ಆಗ್ತಾ ಇರ್ತೀರಾ. ನಾನು ಆ ಸಿನಿಮಾ ಮಾಡ್ತಾ ಇದ್ದೀನಿ, ಈ ಸಿನಿಮಾ ಮಾಡ್ತಾ ಇದ್ದೀನಿ. ನಾನು ಹೇಳೋವರೆಗೂ ಸ್ವಲ್ಪ ತಾಳ್ಮೆಯಿಂದಿದ್ರೆ ನಿಮ್ಮೆಲ್ಲರಿಗೂ ಹೇಳ್ತೀನಿ. ವ್ಯಕ್ತಿತ್ವ ಯಾವತ್ತು ಚೇಂಜ್ ಆಗಲ್ಲ. ನಾವ್ ಏನಕ್ಕೆ ಚೇಂಜ್ ಆಗಿಸಿ ವಿಷಯ ಇಲ್ಲದೆ ಸುಮ್ಮನೆ ಏನ್ ಮಾತಾಡಕ್ ಸಿಗ್ಲಿ ನಿಮ್ಗೆ? ಏನೋ ವಿಷಯ ಇರಬೇಕು. ಈಗ ಒಂದು ಸಿನಿಮಾ ಮಾಡಿದ್ಮೇಲೆ ಮಾತಾಡ್ಬೋದು. ನಾವು ಮಾಡೋ ಕೆಲಸದಲ್ಲೇ ಬ್ಯುಸಿ ಇದ್ದಾಗ ಸುಮ್ಮನೆ ಮಾತಾಡಿದ್ರೆ ನಂಗೆ ನಂಬಿಕೆ ಇಲ್ಲ ಅಷ್ಟೇ. ಸುಮ್ಮನೆ ಬಂದು ಸಿಗೋದಕ್ಕಿಂತ ಏನೋ ರೀಸನ್ ಇರಬೇಕು, ಅಥವಾ ಮಾತಾಡೋಕ್ಕೊಂದು ಏನೋ ಕಾರಣ ಇರಬೇಕಲ್ವಾ? ಇಲ್ಲಾಂದ್ರೆ ಸುಮ್ಮನೆ ಏನು ಮಾತಾಡ್ತೀವಿ? ಐ ಥಿಂಕ್ ಗೆಳೆತನ ಅನ್ನೋದು ಜೊತೆಗೆ ಬೆಳಿಬೇಕು ಯಾವಾಗ. ನಾನು ನಂಬೋದೇನೆಂದ್ರೆ, ಪ್ರೀತಿ ಇರುತ್ತೆ, ಬಟ್ ನೀವು ಜೊತೆಲೇ ಇದ್ದೀರಾ ಅಂದರೆ ಅವರು ಜೊತೆಲಿ ಬೆಳೀತಾ ಇರಬೇಕು. ಈಗ ಗೆಳೆತನ ನನ್ನ ಪ್ರಕಾರ ಒಂಥರ ಮ್ಯಾರಥಾನ್ ಓಡ್ದಂಗೆ. ಮ್ಯಾರಥಾನಲ್ಲಿ ಓಡ್ತಾ ಇರ್ತೀವಲ್ಲ, ಜೊತೆಲೂ ಓಡೋರು ಇರಬೇಕು. ಅವ್ರು ಸುಸ್ತಾಗ್ಬಿಟ್ಟು ನಿಂತ್ಕೊಬಿಟ್ರೆ ನಾವು ಎಳ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಆದ್ರಿಂದ ಜೊತೆಲಿರೋ ಸ್ನೇಹಿತರು ಆವಾಗ ಜೊತೆಲೆ ಓಡೋ ಥರ ಆಗ್ತಾ ಇದ್ರೆ ಶಕ್ತಿಯಿಂದ ಅವರು ನಿಂತ್ಕೊಂಡ್ರೆ ನಾವೆಲ್ಲ ಖುಷಿಯಾಗಿ ಓಡ್ತಾ ಇರ್ಬೋದು, ಓಡ್ತಾ ಮಾತಾಡ್ಕೊಂಡು ಹೋಗ್ಬೋದು. ಇಲ್ಲಾಂದ್ರೆ ಎಲ್ಲರೂ ಒತ್ಕೊಂಡು ಹೋಗ್ಬೇಕಾಗುತ್ತೆ, ಕಷ್ಟ ಆಗುತ್ತೆ. ಆಮೇಲೆ ಬಿಟ್ಬಿಟ್ರು ಮುಂದೆ ಹೋಗ್ಬಿಟ್ರು ಅಂತಾರೆ. ಪ್ರಾಬ್ಲಮ್ ಅದಲ್ಲ, ಓಡಕ್ಕೆ ಅವ್ರಿಗೂ ಜೊತೆಲಿರಬೇಕು. ಸೊ ಎಲ್ಲರೂ ಜೊತೆಲಿ ಬೆಳೆದಾಗ ಖುಷಿ ಅಷ್ಟೇ. ಹೌದಮ್ಮ, ನಾನು ನೋಡ್ತಾ ಇರ್ತೀನಿ. ಸತ್ಯ ಏನು ಗೊತ್ತಾ, ಯಶೊಬ್ಬರಿಂದ ಕನ್ನಡ ಚಿತ್ರರಂಗ ಅಲ್ಲ. ಕನ್ನಡ ಚಿತ್ರರಂಗಕ್ಕೆ ನಾನೊಂದು ಯಾವುದೋ ಒಂದು ಭಾಗದಲ್ಲಿ ಅಥವಾ ಯಾವುದೋ ಒಂದು ರೀತಿ ನನ್ನ ಕೆಲಸ ಮಾಡ್ಬೋದು. ನನ್ನ ಸೇವೆ ಏನು ಕನ್ನಡ ಚಿತ್ರರಂಗಕ್ಕೆ ಅಂತ ಯೋಚನೆ ಮಾಡಿದ್ರೆ, ಇಷ್ಟೆಲ್ಲ ಜನ ನಮಗೆ ಕೊಟ್ಟಾಗ ಹೊರಗಡೆ ಬೇರೆ ಭಾಷೆ ಅಥವಾ ಬೇರೆ ಜಾಗಗಳಲ್ಲಿ ನಮ್ಮ ಭಾಷೆ ನಮ್ಮ ಚಿತ್ರರಂಗನ ಹೇಗೆ ನೋಡ್ತಾ ಇದ್ರು, ಇವತ್ತು ಹೇಗೆ ನೋಡೋಂಗಾಗಿದೆ. ಮುಂದೆ ಈಗ ಇಡೀ ಭಾರತ ದೇಶದ ಜನ ನಮಗೆ ಕೊಟ್ಟಿರೋ ಶಕ್ತಿಯಿಂದ ನಾವು ಏನು ಮಾಡ್ಬೋದು, ಇದನ್ನು ನಾನು ಯೋಚಿಸಬಲ್ಲೆ. ಆ ಯೋಚಿಸ್ಬೇಕಾದ್ರೆ ಒಂದಷ್ಟು ಕೆಲಸ ಆಯ್ಕೆ ಮಾಡ್ಕೋಬೋದು, ನಾವು ಯಾವ ಥರ ಮಾಡ್ಬೋದು ಅಂತ. ಈಗ ಇಲ್ಲಿ ಇಂಟರ್ನಲ್ ಏನಾಗ್ತಿರುತ್ತೆ, ಅದಕ್ಕೆ ತಕ್ಕಂಗೆ ಬೆಳ್ಕೋಬೇಕು. ನೀವು ಯಾವಾಗ ಹೊಸ ಪ್ರತಿಭೆಗಳು ಬರ್ತಾರೆ ಅವ್ರಿಗೆ ಪ್ರೋತ್ಸಾಹ ಕೊಡದೆ ಇರೋ 2-3 ಜನಕ್ಕೆ ನೀವು ಇಲ್ಲ ಅವರು ಮತ್ತೆ ಮಾಡಿ ಅಂತ ಹೇಳೋದು, ಮಾಡಿದ್ಮೇಲೆ ಕ್ವಾಲಿಟಿ ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಸೊ ಹೊಸ ಹುಡುಗರಿಗೆ, ಹೊಸ ಹೀರೋಗಳಿಗೆ ಇದು ಕೊಡಬೇಕು. ಆ್ಯಂಡ್ ಎಲ್ಲರೂ ಕಷ್ಟಪಡ್ತಾರೆ. ಈಗ ಪ್ರೇಮ್ ಸಿನಿಮಾ ಮಾಡ್ತಾ ಇರ್ತಾರೆ, ಅಜಯ್ ಸಿನಿಮಾ ಮಾಡ್ತಾ ಇರ್ತಾರೆ. ಸಿನಿಮಾ ಬಂದಾಗ ಅವ್ರು ಏನಕ್ಕೆ ಎಫರ್ಟ್ ಆಗ್ತಾ ಇರ್ತಾರೆ. ಎಂಟೈರ್ ಇಂಡಸ್ಟ್ರಿ ಅಂದರೆ ಒಂದು ಚಾನೆಲ್ಗಳಾಗ್ಬೋದು, ರೈಟ್ಸ್ಗಳು ಕೊಟ್ಟು ಸಪೋರ್ಟ್ ಮಾಡೋದಾಗ್ಬೋದು, ಬೈಯಿಂಗ್ ಮಾಡಿ ಅವ್ರಿಗೆ ಬ್ಯಾಕ್ ಮಾಡೋದಾಗ್ಬೋದು. ಒಂದು ಸಿನಿಮಾ ಸೋದ ತಕ್ಷಣ ತಿರುಗದೆ ಹೋಗ್ಬಿಟ್ರೆ ಹೀರೋಗಳು ದಿನ ಹುಟ್ಟಕ್ಕಾಗಲ್ಲಮ್ಮ. ಕಷ್ಟಪಟ್ಟು ತುಂಬ ದಿನ ಇದು ಮಾಡಿ ಬೆಳೆದಿರ್ತಾರೆ. ಸೊ ಇಂಡಸ್ಟ್ರಿ ಸಪೋರ್ಟ್ ಮಾಡಬೇಕಾಗುತ್ತೆ. ಯಾವಾಗಲೂ ಸಿನಿಮಾ ಹಿಟ್ಟೇ ಆಗಲ್ಲ ಅಥವಾ ಫ್ಲಾಪ್ ಆಗ್ಬಿಟ್ಟಾರೆ ಮತ್ತೆ ಹಿಟ್ಟಾಗಲ್ಲ ಅನ್ನೋದೇನಿರಲ್ಲ. ಸೊ ಎಲ್ಲರಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು. ಯಶು ಇದೊಂದು ಜವಾಬ್ದಾರಿ ವಹಿಸ್ಕೋಬೋದು. ಸೊ ನಾನೇನೋ ಒಂದು ಬೇರೆ ದಾರಿಗೆ ಹೊರಟಿದ್ದೀನಿ ಅಷ್ಟೇ ಬಿಟ್ಟರೆ ನಾನು ಯಾವತ್ತೂ ರಿಲ್ಯಾಕ್ಸ್ ಆಗೋನಲ್ಲ. ಜನ ಕೊಟ್ಟಿರೋ ಜವಾಬ್ದಾರಿ ನನಗೆ ಗೊತ್ತಿದೆ. ಕನ್ನಡ ಚಿತ್ರರಂಗ ನಾನು ಹೇಳೋದಷ್ಟೇ, ಫಸ್ಟ್ ನೆಗೆಟಿವ್ ಮೈಂಡ್ ಸೆಟ್ಟಲ್ಲಿ ಇರಬಾರ್ದು. ಯೋಚನೆ ಮಾಡಿ ನೋಡಿ, ಬೇರೆ ಕಾರಣಗಳಾಗಿದೆ. OTT ರೆವಲ್ಯೂಷನ್ ಆಗಿದೆ. ಆಮೇಲೆ ಯಾವಾಗಲೂ ಚಿತ್ರರಂಗ ಹಂಗೆ ಇರುತ್ತೆ, ಒಳ್ಳೇದು ಕೆಟ್ಟದ್ದು ಬರ್ತಾ ಇರುತ್ತೆ ಸೀಸನಲ್ಲಿ. ನೀವು ಡೆವಲಪ್ ಆಗಬೇಕು. ಏನು ಮಾಡ್ತಿದ್ದೀರಾ? ಇಲ್ಲಿ ಡೈರೆಕ್ಟರ್ಸ್ಗಳಿಗೆ ಅಪ್ಗ್ರೇಡ್ ಆಗೋದಕ್ಕೆ ಏನು ಅವಕಾಶ ಕೊಡ್ತಿದ್ದೀರಾ? ಅಥವಾ ಒಂದು ಸಿನಿಮಾ, ಈಗ ಪ್ರಶಾಂತ್ದ ಎಕ್ಸಾಂಪಲ್ ತಗೋಣ. ಉಗ್ರಂ ಸಿನಿಮಾ ಸ್ಯಾಟಲೈಟ್ ರೈಟ್ಸ್ ಯಾರು ತಗೊಂಡ್ರು? ಅವ್ರ ಸಿನಿಮಾ ಸ್ಯಾಟಲೈಟ್ ರೈಟ್ಸು ಅವರೇ ಪ್ರೊಡ್ಯೂಸ್ ಮಾಡಿದ್ರು. ನನಗೊತ್ತು ಪ್ರಶಾಂತ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಸ್ಯಾಟಲೈಟ್ ರೈಟ್ಸ್ ಯಾರು ತಗೊಳ್ದೆ ಒದ್ದಾಡ್ಕೊಂಡು ಆ ಪಿಕ್ಚರ್ ಎಷ್ಟು ಕಮ್ಮಿಗೆ ಯಾರೋ ಸೆಕೆಂಡ್ ಹ್ಯಾಂಡ್ ಮೀಡಿಯೇಟ್ರಿಗೆ ಮಾರಿದ್ರು. ಏನಾಯ್ತು, ಒಬ್ಬ ಪ್ರಶಾಂತ್ ನೀಲ್ಗೆ KGF ಬಂದು ಆಮೇಲೆ ವರ್ಕ್ ಆಯ್ತು. ಆ ಟೈಮಲ್ಲಿ ನಾವೆಲ್ಲ ನಂಬಿ ಇದು ಮಾಡಿದ್ವಿ, ಅವ್ರ ಟ್ಯಾಲೆಂಟ್ ಇತ್ತು, ಆಯ್ತು. ಆ ಥರ ಲಾಸ್ ಆದಾಗ ಇನ್ನೊಬ್ಬ ಡೈರೆಕ್ಟರ್ ಬೇರೆ ಎಲ್ಲ ಹೋಗ್ಬಿಡ್ಬೋದಲ್ಲ, ಇಂಡಸ್ಟ್ರಿನೇ ಬಿಟ್ಬಿಟ್ಟು. ಸೊ ಅದು ಯಾರು ಜವಾಬ್ದಾರಿ? ಇಂಡಸ್ಟ್ರಿ ಜವಾಬ್ದಾರಿ. ಸೊ ಯಾರ ಒಂದು ಪ್ರತಿಭೆ ಕಾಣಿಸ್ದಾಗ ಸಪೋರ್ಟ್ ಮಾಡಿ ಬೆಳೆಸ್ಕೋಬೇಕು. ಬೆಳೆದಿರೋರನ್ನ ಇದು ಮಾಡಿ ಅದು ಮಾಡಿ ಅಂತ ನೋಡ್ಕೊಂಡು ಕೂತ್ಕೊಳ್ಳೋದಲ್ಲ. ಇನ್ನೂ ಒಂದಷ್ಟು ಹೊಸ ಇವ್ರುಗಳಿಗೆ ಸಪೋರ್ಟ್ ಮಾಡಬೇಕು ಅಂತ ನನಗೆ. ಓಕೆ,
ನಿಂಗೇನು ಅನ್ಸುತ್ತೆ? ಏನ್ ಮಾಡಬೇಕು ನೋಡೋಣ, ಹಂಗಾರೆ ಮಾಡೋಣ. ಓಕೆ, ಮಾಡ್ಬೋದಲ್ಲ, ಮಾಡ್ಬೇಕು. ಸುಳ್ಳು ಅದೆಲ್ಲ, ಸುಮ್ಮನೆ ಏನೇನೋ ಆಗ್ತಾ ಇದಾರೆ. ಏನಿದ್ರು ನಾನು ಹೇಳ್ತೀನಿ, ಡೋಂಟ್ ವರಿ. ಸಾಕು, ಈಗ ಬಿಟ್ಬಿಡಿ. ಇಲ್ಲಿ ಮುಂಬೈ ಮ್ಯಾಗ್ಝಿನ್ಗಳಲ್ಲೂ ಕೂಡ ಜೈ ಹನುಮಾನ್ ಸಿನಿಮಾದಲ್ಲಿ ಯಶ್ ಅವರು ಹನುಮಾನ್ ಪಾತ್ರ ಮಾಡ್ತಾರೆ ಅನ್ನುವಂಥದ್ದು ಸುಳ್ಳು. ಬಂದು ನನ್ನ ಎಲ್ಲಾ ತರ ಪಾತ್ರಗಳು ಕೇಳಿದ್ದಾರೆ. ನಾನು ಎಸ್ ಅನ್ನೋರ್ಗು ಯಾವ್ದು ಗ್ಯಾರಂಟಿ ಇಲ್ಲ. ಸುಮ್ಮನೆ ಅದ್ರ ಬಗ್ಗೆ ನೀವು ಟೈಮ್ ವೇಸ್ಟ್ ಮಾಡ್ಕೊಬಿಡಿ. ಇದು ಎಲೆಕ್ಷನ್ ಮಾತಾಡ್ಬೇಕಾ? ಬಂದು ಎಲ್ಲ ಯಾವ್ದೋ ಇದ್ರಲ್ಲಿ ಯಾವ್ದೋ ಕೇಳ್ತೀರಾ ನೀನು? ಬಿಡ್ತೀನಿ. ಸಿಂಪಲ್. ನಾನು ಆಗ್ಲೇ ನೋಡಿದ್ರ ಸುಮಾರು ದಿನ ಆಗಿದೆ ನಾನು ಯಾವ ರಾಜಕೀಯಕ್ಕೂ ಹೋಗ್ತೀನಿ. ನನ್ನ ಗುರಿ ಬೇರೆ ಇದೆ, ನನ್ನ ಕೆಲಸ ಬೇರೆ ಇದೆ. ನಾನು ಅದ್ರ ಕಡೆ ಮಾಡ್ತಾ ಇರ್ತೀನಿ, ಎಲ್ಲೂ ಹೋಗಲ್ಲ. ಆಗ್ಬೇಕಲ್ಲ ಕೆಲಸ. ಬಹಳ ಖುಷಿ ಆಯಿತು. ಆಲ್ ದಿ ವೆರಿ ಬೆಸ್ಟ್ ಅಣ್ಣ. ನಮ್ಗೆಲ್ಲದಕ್ಕಿಂತ ಹೆಚ್ಚು ನಮಗೆ ನಮ್ಮ ಕ್ಷೇತ್ರದವರು ಬಹಳ ನೋಡೋದಂತಾನೆ ಬಂದರು. ಸರ್ ಬಿಟ್ಬಿಡಿ ಬೇಗ, ವ್ಯಾಲೆಂಟೈನ್ಸ್ ಡೇ ಆಯ್ತಾ? ಡಿನ್ನರ್ ಹೋಗಿ ಬೇಗ. ಎಷ್ಟು ದಿನ ಆಗಿತ್ತು? ರೆಡಿ? ಏನು ಸೇಮ್ ರಿಪೀಟ್ ಟೆಲಿಕಾಸ್ಟ್ ಇರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.